ಹಾಯ್ ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಮನೇಲೆಲ್ಲ ಮಕ್ಕಳಿಗೆ ಬೇಸಿಗೆ ರಜಾ ಬಂದ್ಬಿಟ್ಟು ಎಲ್ಲರೂ ಹೋಗೋಣ ಮಮ್ಮಿ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ತಲೆ ತಿಂತಾನೇ ಇದ್ರು. ಅದರಿಂದ ನಾವು ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ಎಂಥ ಪ್ಲೇಸ್ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಅಷ್ಟು ಅದ್ಭುತವಾಗಿತ್ತು. ಇದು ನೋಡೋಕ್ಕೆ ಸೇಮ್ ನಮ್ಮ ಚಾಮುಂಡಿ ಬೆಟ್ಟದ ಥರನೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆದರೆ ಪ್ರಕೃತಿ ಅಂತೂ ಇಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೀನರೀಸ್ ನೋಡ್ತಾ ಇರ್ಬೋದು ನೀವು, ಕಾರಲ್ಲಿ ಬರ್ತಾ ಇದ್ರೆ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅಷ್ಟು ಪೀಸ್ಫುಲ್ ಪ್ಲೇಸ್ ಅಂತಲೂ ನನಗನ್ನಿಸ್ತು. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ಮೇಲೆ ನಾವು ಅಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿಸ್ಬೇಕು ಅಂತ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ಎಲ್ಲ ರೀತಿಯ ಪೂಜೆಗಳನ್ನ ನಾವು ಮುಗಿಸ್ಕೊಂಡು ನಂತರ ಅಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಟ್ವಿ. ನಾವು ಇವತ್ತು ಭೇಟಿ ಕೊಟ್ಟಿರೋ ದೇವಸ್ಥಾನದ ಹೆಸರು ಬಂದು ಶ್ರೀ ಚಿಕ್ಕದೇವಮ್ಮ ಬೆಟ್ಟ ಅಂತ. ಇದು ನಮ್ಮ ಮೈಸೂರು ಸಿಟಿಯಿಂದ 52 ಕಿಲೋಮೀಟರ್ ದೂರದಲ್ಲಿದೆ. ಇದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ಕುಂದೂರು ಗ್ರಾಮದ ಒಂದು ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು. ಇದು ನಮ್ಮ ಮೈಸೂರು ಒಡೆಯರವರು ನಿರ್ಮಿಸಿರೋ ಅಂತಲೂ ಹೇಳ್ತಾರೆ. ಈ ದೇವಿಯ ಚಾಮುಂಡೇಶ್ವರಿ ಸಹೋದರಿ ಅಂತ ಕೂಡ ನಂಬಲಾಗುತ್ತೆ. ಕೇರಳದಿಂದ ಬಂದು ಬೆಟ್ಟದ ಮೇಲೆ ನೆಲೆಸಿರುವ ಚಿಕ್ಕದೇವಮ್ಮ ದೇವತೆಯಿಂದ ಈ ಬೆಟ್ಟಕ್ಕೆ ಈ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸುತ್ತಮುತ್ತ ಸೀನರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಅದನ್ನು ನೋಡ್ಬೋದು. ಎಷ್ಟು ಅದ್ಭುತವಾದ ಒಂದು ಪೀಸ್ಫುಲ್ ಪ್ಲೇಸ್ ಅಂತಂದರೆ ಅಷ್ಟು ಚೆನ್ನಾಗಿದೆ. ಅಷ್ಟು ಎಲ್ಲರೂ ಬಂದಿರೋರೆಲ್ಲ ಸೆಲ್ಫಿ ಫೋಟೋಸ್ ತೊಗೊಳ್ದೆ ಹೋಗೋದೇ ಇಲ್ಲ, ಅಷ್ಟು ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದ ದಿನ ಅಲ್ಲಿ ಮಳೆ ಮೋಡ ಇದ್ದಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಸೀನರಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ದೂರದಲ್ಲಿ ನಾವು ನೋಡ್ತಾ ಇರೋದು ಅದು ಕಬಿನಿ ಡ್ಯಾಮು. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾದ ಒಂದು ಪ್ಲೇಸ್ನಲ್ಲಿ ನಾವಿದ್ದೀವಿ ಅಂತ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಇಂಥ ಒಂದು ಒಳ್ಳೆ ಸೀನರಿ ಪ್ಲೇಸಿಗೆ ಕರ್ಕೊಬಂದಿದ್ದರಿಂದ ಮಕ್ಕಳು ಸೂಪರಾಗಿ ಎಂಜಾಯ್ ಮಾಡಿದ್ರು. ನಮಗೂ ಖುಷಿ ಆಯಿತು. ಮಕ್ಕಳು ಅಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಈ ಥರ ಪ್ಲೇಸ್ಗಳಲ್ಲಿ ನಮಗೂ ಖುಷಿ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲೆಲ್ಲೋ ಕರ್ಕೊಂಡೋಗೋ ಬದಲು ಈ ಥರ ದೇವಸ್ಥಾನಗಳಿಗೆ ಕರ್ಕೊಂಡೋದ್ರೆ ಮಕ್ಳಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಈ ಥರ ಸೀನರಿಗಳ ಪ್ಲೇಸ್ಗಳು ಕರ್ಕೊಂಡೋದ್ರೆ ಇನ್ನೂ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಬೆಟ್ಟನ ಇಳ್ಕೊಂಡು ಕಾರ್ ಪಾರ್ಕಿಂಗ್ ಹತ್ರ ನಾವು ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಪ್ಲೇಸ್ಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ, ನಾನು ನನ್ನ ಮಗಳು. ಎಷ್ಟು ಚಿಕ್ಕ ಕಿರಿದಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಈ ತಾಯಿನ ನೋಡೋದಕ್ಕೆ ಎಲ್ಲೆಲ್ಲಿಂದನೂ ಕೂಡ ಕಾರು, ಬಸ್ಸು, ಆಟೋ ಎಲ್ಲನೂ ಮಾಡ್ಕೊಂಡು ಬರ್ತಾ ಇರೋದನ್ನ ನಾನು ಅಲ್ಲಿ ನೋಡಿದೆ. ನಂತರ ನಾವು ಎಲ್ಲ ಮುಗಿಸ್ಕೊಂಡು ನಮ್ಮ ಊರ ಕಡೆಗೆ ನಾವು ಹೊರಟ್ವಿ. ನಾನಂತೂ ಒಂದು ಅದ್ಭುತವಾದ ಪ್ಲೇಸ್ಗೆ ಭೇಟಿ ಕೊಟ್ಟೆ ಅನ್ನೋ ತೃಪ್ತಿ ನನ್ನಲ್ಲಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಈ ವಿಡಿಯೋ ನೋಡಿ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟರೆ ನಿಮ್ಮ ಎಕ್ಸ್ಪೀರಿಯೆನ್ಸು ಯಾವ ರೀತಿ ಇತ್ತು ಅಂತ ಪ್ಲೀಸ್ ನನ್ನ ಜೊತೆ ಶೇರ್ ಮಾಡಿ, ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನನ್ನ ಈ ವಿಡಿಯೋದಲ್ಲಿ ಇರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.